ಗೈಸ್, ವೆಲ್ಕಮ್ ಬ್ಯಾಕ್ ಟು SLPK's ಫ್ಯಾಮಿಲಿ ವಿಡಿಯೋಸ್. ಸೊ ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಟಿಕೆಟ್ ಇಸ್ಕೊತಿದ್ದಾರೆ. ನಾನು ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್, ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು SLPK's ಫ್ಯಾಮಿಲಿ ವಿಡಿಯೋಸ್. ಸೊ ನಾನು ಇವತ್ತಿನ ವ್ಲಾಗ್ ಮಾಡ್ತೀನಿ ಅಂತ ನೀವೆಲ್ಲರೂ ಕಾತುರದಿಂದ ನೋಡ್ತಾ ಇದ್ದೀರಾ. ಸೊ ಇವತ್ತಿನ ಡೇಟ್ ಬಂದು 15th August 2025. ಸೊ ನಾವಿವತ್ತು ಲಾಲ್ಬಾಗಿಗೆ ಹೋಗ್ತಾ ಇದ್ದೀವಿ. ಸೊ ಅದೇ ಇವತ್ತಿನ ಸ್ಪೆಷಲ್. ಸೊ ಬನ್ನಿ ಹೋಗಿ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಮೆಟ್ರೋ ಸ್ಟೇಷನಲ್ಲಿ ನೋಡಿ ಇಂಡಿಪೆಂಡೆನ್ಸ್ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಮೆಟ್ರೋ ನೋಡಿ ಎಷ್ಟು ಖಾಲಿಯಾಗಿದೆ. ಮಮ್ಮಿ ಹಾಯ್, ನಿಮ್ಮ ನುಡಿಮುತ್ತುಗಳನ್ನು ಮಾತಾಡಿ. ಹ್ಯಾಪಿ 79th ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವು ಸ್ಕೂಲಲ್ಲಿ ಪ್ರೋಗ್ರಾಮ್ ಇತ್ತು, ನ್ಯಾಷನಲ್ ಫೆಸ್ಟಿವಲ್ ಅಲ್ವಾ. ಬೆಳಗ್ಗೆ 7 ಗಂಟೆಗೆ ನಾನು ಖುಷಿ ಹೋಗಿದ್ವಿ, ಮುಗಿಸ್ಕೊಂಡು ಇವಳದು ಯೋಗ ಪರ್ಫಾರ್ಮೆನ್ಸ್ ಇತ್ತು. ಆಮೇಲೆ ನಾವು ನಮ್ಮ ಸ್ಕೂಲಲ್ಲಿ ಅಲುಮ್ನಿ ಮೀಟ್ ಇಟ್ಕೊಂಡಿದ್ವಿ. 2011ಇಂದ ನಮಗೆ 10th ಸ್ಟ್ಯಾಂಡರ್ಡ್ ಪಾಸ್ಡ್ ಔಟ್ ಬ್ಯಾಚಸ್ ಇದ್ದಾರೆ. 2011ಇಂದ ಹಿಡಿದು ಲಾಸ್ಟ್ 2024-25ವರೆಗೂ ಎಲ್ಲ ಬ್ಯಾಚಸ್ನು ಕರೆದಿದ್ವಿ. ಕೆಲವರು ಕಾಲೇಜ್ ಇರೋದ್ರಿಂದ, ಕೆಲ್ಸಕ್ಕೆ ಹೋಗೋದ್ರಿಂದ, ಮದುವೆ ಆಗಿರೋದ್ರಿಂದ ಒಂದು ಸುಮಾರು ಮಕ್ಕಳು ಬಂದಿದ್ದರು. ಹಾಗಾಗಿ ಅಲುಮ್ನಿ ಮೀಟು ಮುಗಿಸ್ಕೊಂಡು ಪ್ಲ್ಯಾನ್ ಹಾಕಿದ್ವಿ, ಬೇಗ ಬಂದರೆ ನಾವು ಲಾಲ್ಬಾಗ್ ಹೋಗೋಣ ಅಂತ, ಲಾಲ್ಬಾಗ್ ಟವರ್ ಶೋಗೆ ಹೋಗೋಣ ಅಂತ. ಹಾಗಾಗಿ ಮಕ್ಕಳು ಇಲ್ಲಿಗೆ ಬಂದು ನಾವು ಮೆಟ್ರೋಗೆ ಇಲ್ಲಿಗೆ ಬಂದಿದ್ದೀವಿ. ಈಗ ಸದ್ಯಕ್ಕೆ ಎಲ್ಲ ಆದಮೇಲೆ ನಮ್ಮ ತಮ್ಮ ಮನೆಗೆ ಊಟಕ್ಕೆ ಹೋಗಿದ್ವಿ. ನಾನು ನಮ್ಮ ಮನೆಗೂ ಅವ್ರು ಇವತ್ತು ಲಕ್ಷ್ಮೀನ ಕೂರಿಸಿದ್ದಾರೆ. ಅಲ್ಲೂ ಊಟ ಆಗಿದ್ಮೇಲೆ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಿಂದ ನಾವು ಲಾಲ್ಬಾಗ್ ಹೋಗೋದಕ್ಕೆ ಇವತ್ತು ಟಿಕೆಟ್ ತೊಗೊಂಡಿದ್ದೀವಿ, ನಮ್ಮ 4 ಜನಕ್ಕೆ. ಈಗ ಹೋಗಿ ಫಸ್ಟು ನಾವು ಮೆಜೆಸ್ಟಿಕಲ್ಲಿ ಇಳಿಬೇಕು, ಮತ್ತೆ ಇನ್ನೊಂದು ಟ್ರೈನ್ ತೊಗೊಂಡು ಮೆಟ್ರೋ ಟ್ರೈನ್ ತಾನೆ ಇಲ್ಲ ಟ್ರೈನ್ ತೊಗೊಂಡು ಲಾಲ್ಬಾಗ್ ಹೋಗ್ತೀವಿ. ಸೊ ಗೈಸ್, ಸ್ಟೇ ಟ್ಯೂನ್ ಮಾಡಿ ನೋಡಿ. ಓಕೆ ಗೈಸ್, ನಾವಿವಾಗ ತಾನೇ ಮೆಟ್ರೋ 1ನ ಇಳಿದಿದ್ದೀವಿ. ಇವಾಗ ಮೆಟ್ರೋ 2ಗೆ ಹೋಗಬೇಕು. ನಾವು ಲಾಲ್ಬಾಗ್ಗೆ ಹೋಗ್ಬೇಕಂದ್ರೆ ಚೆಕ್ 4ಗೆ ಹೋಗಬೇಕು. ಸೊ ಇವಾಗ ಚೆಕ್ 4ಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ. ಮಾಡಿದ್ದಾರೆ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಈಗ ಟೈಮ್ 2 days ಇರುತ್ತೆ, ನೀವು ವಿಸಿಟ್ ಮಾಡಿ. ಇದು ಪೀಕಾಕ್ ನೋಡಿ. ಗೈಸ್, ನಾವಿವಾಗ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಇದೆ. ಲಿಖಿತ್ ಕುಮಾರ್ ನಾಯಕ್ ಈ ಫ್ಲವರ್ ಶೋ ಯಾರೋ ಕಳೆದೋಗಿದ್ದಾರೆ, ಅದಕ್ಕೆ ಅವ್ರ ಹೆಸರನ್ನ ಮೈಕಲ್ಲಿ ಕರೆಸ್ತಾನೇ ಇದ್ದಾರೆ. ಈ ಥರ ನಿಮ್ಮ ಮನೆಯಲ್ಲೂ ಯಾರಾದರೂ ಕಳೆದೋಗ್ಬಿಟ್ರೆ ಇಲ್ಲಿ ಬಂದು ನಿಮ್ಮ ಹೆಸರನ್ನ ಹೇಳಿಸಿ, ಅವಾಗ ಯಾರು ಕಳೆದೋಗಿರ್ತಾರೋ ಸಿಗ್ತಾರೆ. ಸೊ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸಿ ಹೋಗಿ ಇವಾಗ ಹೋಗೋಣ. ನನಗೆ ಇವಾಗ 1 to 3 ನೂಡಲ್ಸ್ ಬೇಕು ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಇವಾಗ ರಶ್ ಕಮ್ಮಿನೇ ಇದೆ ಗೈಸ್. ಆವಾಗಲೇ ನಾವು ಒಳಗಡೆ ಹೋಗೋವಾಗ ಅದಕ್ಕೆ ಆವಾಗಲೇ ಇಸ್ಕೊಂಡಿಲ್ಲ, ಯಾಕಂದರೆ ಆವಾಗ ರಶ್ ತುಂಬಾ ಇತ್ತು. ಇವಾಗ ರಶ್ ಇಲ್ಲ, ಅದಕ್ಕೆ ಇವಾಗ ಬಂದು ಇಸ್ಕೊತಾ ಇದ್ದೀವಿ. ಇಲ್ಲೆಲ್ವಾ ನೂಡಲ್ಸ್ ಅಂತ ಹೇಳ್ಬಿಟ್ಟು ಒಂದು ನೂಡಲ್ಸಿನ ಕತೆ. ಸೊ ಇವಾಗ ನಾವು ಅದನ್ನ ಈಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಲೆಟ್ಸ್ ಗೋ.
ಫೈನಲಿ ನಮ್ಮ ಫೇವ್ರೇಟ್ ಮ್ಯಾಗಿ ಕಾಂಪ್ಲಿಮೆಂಟ್ರಿ ಅಂದರೆ ನಮಗೆ ನೋಡಿ ಕಾಂಪ್ಲಿಮೆಂಟ್ರಿ ಇದೆಲ್ಲ ನೂಡಲ್ಸ್ದು ಮಾಡ್ಕೊಳೋದು ಕೊಟ್ಟಿದ್ದಾರೆ ಗೈಸ್ ಕಾಂಪ್ಲಿಮೆಂಟ್ರಿ. ವಿಸಿಟ್ ಲಾಲ್ಬಾಗ್ ಗೆಟ್ ಇಟ್. ನಾವು ಸ್ವದೇಶಿ ಕಾಫಿ ಕುಡಿತಾ ಇದ್ವಿ ಫ್ರೆಂಡ್ಸ್. ನಾನು ನೋಡಿ ನಮ್ಮ ಮನೆಯವ್ರು ಕಾಫಿ ಕುಡಿತಾ ಇದ್ವಿ. ನಾವಿಬ್ರು ಸ್ವದೇಶಿ ಕಾಫಿ ಕುಡಿತಾ ಇದ್ವಿ. ಇವರು ವಿದೇಶಿ ಫುಡ್ ತಿಂತಾ ಇದ್ದಾರೆ. ನೀವು ಸ್ವಲ್ಪ ಹೇಳಿ ಫ್ರೆಂಡ್ಸ್. ನಮ್ಮ ಪ್ರಜ್ಞಾನ ನಾವು ಬೇರೆ ಸ್ಕೂಲ್ಗೆ ಹಾಕ್ಬಿಟ್ಟು ಯಾವಾಗ ನೋಡು ಟ್ರೈ ಎವ್ರಿಥಿಂಗ್ ಅಂತ ಇರ್ತಾಳೆ. ನಾನು ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಬಟ್ಟೆ ಎತ್ಕೊಂಡು ಎಲ್ಲದನ್ನೂ ಉಜ್ತಾ ಇದ್ದೀನಿ. ನಾವು ಇದನ್ನು ಯಾವಾಗಲೂ ಮಂಡೇ ಮತ್ತು ಥರ್ಸ್ಡೇ ಮಾಡ್ತೀವಿ. ಇದು ನಮಗೇನು ಹೊಸದಲ್ಲ. ಸೊ ಇವಾಗ ಮೇಲೆ ಹೋಗಬೇಕು. ಕೆಳಗಡೆ ಅದೆಲ್ಲ ಆಯಿತು. ಸೋಫಾಸ್ ಎಲ್ಲ ನಾವು ಲಾಸ್ಟಲ್ಲಿ ಉಜ್ಕೊತೀವಿ. ಸೊ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಗೀಸ್, ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಅದೇ ನಮ್ಮಮ್ಮ ಮಾಡ್ತಿರುವಂತಹ ಕೆಲಸ. ಸೊ ಇವಾಗ ನಾವು ಇನ್ನೊಂದು ವ್ಲಾಗ್ ಹಾಕ್ತೀನಿ. ಅದು ಹೇಳಲ್ಲ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಬಟ್ ತೋರಿಸ್ತೀವಿ. ಅಲ್ಲಿಗೆ ಹೋದ್ಮೇಲೆ ಗೆಸ್ ಮಾಡಿ, ಓಕೆನಾ? ಹಲೋ, ನಮಸ್ತೆ ಎಲ್ಲರಿಗೂ. ನಾವಿವತ್ತು ಜನ್ಮಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ 16ನೇ ತಾರೀಕು ಆಗಸ್ಟ್, ಶ್ರೀಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಮನೇಲಿ ನಮ್ಮಮ್ಮ ಇದೆಲ್ಲ ಏನು ಮಾಡ್ತಾ ಇದ್ದಿಲ್ಲ. ನಾನು ಸ್ವಲ್ಪ ಫ್ರೆಂಡ್ಸ್ ಹತ್ರ ಸ್ಕೂಲಲ್ಲಿ ಎಲ್ಲ ನೋಡಿಕೊಂಡು ಪ್ಲಸ್ ಯೂಟ್ಯೂಬು ಇದೆಲ್ಲ ನೋಡಿ ಒಂದು ಸ್ವಲ್ಪ ಈಗೀಗ ಸ್ವಲ್ಪ ಅಡುಗೆ ಮಾಡಬೇಕು, ಮತ್ತು ಪ್ರಸಾದ ನೈವೇದ್ಯ ಮಾಡಬೇಕು. ಅದಾದಮೇಲೆ ಪೂಜೆ ಮಾಡೋದು ಮಾಡ್ಕೊತೀನಿ. ನಮ್ಮ ಲೈಟರ್ಗೆ ಏನೋ ಆಗಿಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಲೈಟರ್ ಕತೆ ಹೋಗ್ಬಿಟ್ಟಿದೆ. ಈಗ ಏನು ಮಾಡಬೇಕು ನನಗೂ ಗೊತ್ತಿಲ್ಲ. ಇದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ಏನೋ ಒಂದು ಮಾಡಿ ಒಂದ್ಸಲ ಅನ್ಸೋಣ. ಅನಿಸಿದಾಗಿದ್ದ ತಕ್ಷಣ ಈಗ ನಾನಿದಕ್ಕೆ ನಮ್ಮ ಮನೇಲಿ ಮಕ್ಕಳು ತುಪ್ಪ ಸಿಕ್ಕಿದ್ರೆ ಸಾಕು, ಖಾಲಿ ಮಾಡೋವರೆಗೂ ಬಿಡಲ್ಲ ಫ್ರೆಂಡ್ಸ್. ಹಾಗಾಗಿ ಈಗೇನು ಮಾಡ್ತಾ ಇದ್ದೀವಿ, ಇದನ್ನು ಸ್ವಲ್ಪ ಸ್ಲೋ ಆಗಿ ಇಟ್ಕೊಳ್ಳಿ. ನಾನು ಇದನ್ನು ಒಂದು ಯೂಟ್ಯೂಬಲ್ಲೇ ನೋಡಿ ಕಳ್ತಿದ್ದು. ಇವತ್ತು ಜನ್ಮಾಷ್ಟಮಿಗೆ ಸದ್ಯಕ್ಕೆ ದೇವ್ರ ಸಾಮಾನು ಉಜ್ಜಿ, ಯಾಕೆ ಹಬ್ಬದ ದಿನ ಉಜ್ತಾ ಇದ್ದಿಲ್ಲ ನಾನು. ಈಗ ಗುರುವಾರ ಮತ್ತೆ ಬೆಡ್ಶೀಟು ಎಲ್ಲ ತೆಗೆದು ಕ್ಲೀನ್ ಮಾಡಿ ನನಗೆ ಅದೆಲ್ಲ ಮಾಡಿದ್ರೇ ಸಮಾಧಾನ ಆಗೋದು. ಸೋಫಾ ಕವರು, ದಿವಾನ್ದು ಎಲ್ಲ ಒಗ್ದಾಕಿ ಮತ್ತು ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಆಗೋದು. ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್. ಸದ್ಯಕ್ಕೆ ಇಷ್ಟೇ ತುಪ್ಪ ಇದೆ ನಮ್ಮನೇಲಿ. ನಮ್ಮ ಮನೆಯವ್ರು ಬೇರೆ ಎಲ್ಲ ತೊಗೊಂಬರೋದಕ್ಕೆ. ಹಾಗಾಗಿ ಫಸ್ಟ್ ಇದಕ್ಕೆ ಬಾದಾಮಿ ಹಾಕ್ಕೊಳ್ಳೋಣ. ಆಮೇಲೆ ಈಗ ನೋಡಿ, ಯಾವುದೇ ಸಿಹಿ ತಿಂಡಿಗೂ ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಲಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ. ನೀವು ಪೊಂಗಲ್ ಮಾಡ್ಬೋದು ಅಥವಾ ಏನೇ ಸಿಹಿ ತಿಂಡಿ ಮಾಡಿದಾಗ, ಪಾಯಸ ಆ ಥರದ್ದು, ಈ ಥರ ನಿಮ್ಮ ಮನೇಲಿ ಕೊಬ್ಬರಿ ಇತ್ತು ಅಂದರೆ, ಇಲ್ಲ ತೆಂಗಿನಕಾಯಿ ಇತ್ತು ಅಂದರೆ, ಬಟ್ ಕೊಬ್ಬರಿ ಟೇಸ್ಟು ತೆಂಗಿನಕಾಯಿ ಕೊಡೋಲ್ಲ. ಇದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಬೇಕು. ಈಗ ನಾನು ಇಲ್ಲಿ ಇಟ್ಟಿದ್ದೀನಲ್ವಾ, ದ್ರಾಕ್ಷಿ, ಗೋಡಂಬಿ, ಇರು ಒಂದು ನಿಮಿಷ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಇದು ತೆಂಗಿನಕಾಯಿ, ಕೊಬ್ಬರಿ. ಇದು ನಾವು ಹಬ್ಬಕ್ಕೆ ತಂದಿದ್ವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇಲ್ಲಾಂದರೆ ನಮ್ಮ ಮನೇಲಿ ಇರೋದಿಲ್ಲ. ಆವಾಗ ನಾನೇನು ಮಾಡ್ತೀನಿ, ತೆಂಗಿನಕಾಯ ಕಟ್ ಮಾಡಿ ಹಾಕ್ಬಿಡ್ತಾಯಿದ್ದೆ. ಆದರೆ ಈಗ
ಇರೋದ್ರಿಂದ ಕೊಬ್ಬರಿನ ಹಾಕೋಣ ಅಂತ. ಇನ್ನೂ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇದು ತಿಂತಾ ಇರಬೇಕಾದ್ರೆ ಇದು ಒಂದು ಪೀಸ್ ಸಿಕ್ಕಿದ್ರೆ ಸ್ವರ್ಗ ಫ್ರೆಂಡ್ಸ್, ಆ ಥರ ಇರುತ್ತೆ ಆಯಿತಾ. ಈಗ ನೋಡಿ ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಹಾಗೆ ಇಟ್ಟರೆ ಇಟ್ಟು ಫ್ರಿಜ್ಜಲ್ಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಇದು. ಏನು ಮಾಡ್ತಾ ಇದೆಯಾ? ನಾನು ಈಗ ಕೊಬ್ಬರಿ ಕಟ್ ಮಾಡ್ತಾ ಇದ್ದೀನಿ. ಹಾಂ ಸಾಕು ಫ್ರೆಂಡ್ಸ್, ಸದ್ಯಕ್ಕೆ ನಾನು ಪ್ರಸಾದಕ್ಕೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈಗ ನಾನು ಮತ್ತೆ ಸಾಹಸ ಮಾಡಿ ಸ್ಟವ್ ಆಫ್ ಮಾಡಿದ್ದೆಲ್ಲ. ಇದು ಸ್ವಲ್ಪ ಇಲ್ಲೇ ಇಟ್ಕೊಂಡ್ರೆ ಕರಗುತ್ತೆ, ಆಮೇಲೆ ಅದನ್ನು ಹಾಕ್ಬೋದು. ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಳ್ಳಿ, ಹಾಗಾಗಿ ಏನಾಗುತ್ತೆ ಈಸಿ ಆಗುತ್ತೆ. ಈಗ ಒಂದು ಸೌಟ್ ತೊಗೊಂಡು ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ ಆಯಿತಾ. ಈಗ ಏನಾಯಿತು, ಸ್ವಲ್ಪ ಕಲರ್ ಬಂದ ಮೇಲೆ ಬಾದಾಮಿ ಏನು ಅಷ್ಟೊಂದು ಕಲರ್ ಬರಬೇಕಾಗಿಲ್ಲ, ಹಾಗೇನೂ ಹಾಕ್ಕೊಂಡು ತಿನ್ಬೋದು. ಬಟ್ ನಾನು ಈ ಥರ ಮಾಡ್ತೀನಿ. ಗೋಡಂಬಿ ಹಾಕ್ಕೊಳ್ಳಿ. ಮನೇಲಿ ಎಲ್ಲ ಆ್ಯಕ್ಚುಲಿ ಖಾಲಿ ಆಗಿತ್ತು ಫ್ರೆಂಡ್ಸ್, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಇತ್ತು. ಬಟ್ ಆದರೆ ನಾವೇನು ಮಾಡ್ತೀವಿ ಅಂದರೆ, ಮೊನ್ನೆ ಇದಕ್ಕೆ ಹೋದಾಗ ಇಲ್ಲಿ ನಮ್ಮ ಮನೆ ಹತ್ರ ಆಲ್ ಡೇ ಅಂತ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಎಲ್ಲ ಮೂರೂ ತೊಗೊಂಬಂದ್ಬಿಟ್ಟೆ. ಇವ್ರಿಗೆ ಸ್ನ್ಯಾಕ್ಸ್ ಕಟ್ಟೋಕ್ಕೂ ಆಗುತ್ತೆ, ಪ್ಲಸ್ ರಾತ್ರಿ ಹೊತ್ತು ಸ್ವಲ್ಪ ಬಾದಾಮಿ ನೆನೆಸಿ ಬೆಳಿಗ್ಗೆ ಹೊತ್ತು ತಿಂದರೆ ಅದೂ ಆರಾಮ ಅನಿಸುತ್ತೆ ಆಯಿತಾ ಫ್ರೆಂಡ್ಸ್. ಈ ಥರ ಎಲ್ಲ ಹಾಕ್ಕೊಂಡು ಫಸ್ಟು ಹುರ್ಕೊಳ್ಳಿ. ಒಂದಾದ್ಮೇಲೆ ಒಂದು ನೀಟಾಗಿ ಹಾಕ್ಕೊಳ್ಳಿ. ಈಗ ಸದ್ಯಕ್ಕೆ ನಂಗೆ ಟೈಮ್ ಆಗೋಗಿದೆ, ಪ್ರಸಾದ ಮಾಡಿ ನೈವೇದ್ಯ ದೇವರಿಗೆ ಇಟ್ಟು ನಾನು ಪೂಜೆ ಮಾಡಬೇಕು 12 ಗಂಟೆ ಒಳಗಡೆ. ಆಲ್ರೆಡಿ ಈಗ ಎಷ್ಟಾಗಿದೆ ಅಂದರೆ 11:20 ಆಗಿಬಿಟ್ಟಿದೆ. ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಮಗೆ ಒಂದು ಬಟ್ಟೆ ಬೇಕು ನೋಡಿ ಫ್ರೆಂಡ್ಸ್. ಹಬ್ಬಗಳು ಬಂದರೆ ಎಷ್ಟು ಕೆಲಸ ಅಲ್ವಾ ಫ್ರೆಂಡ್ಸ್. ಅಪ್ಪ ನಂಗಂತೂ ಮಾಡಿ ಮಾಡಿ ಸಾಕಾಯ್ತಪ್ಪ. ನಮಗೆ ಕೊಡೋದು ಒಂದಿನ ರಜದಲ್ಲಿ, ನಾವು ಅದು ಹಬ್ಬಕ್ಕೆ ಕೊಡ್ತಾರೆ. ಈ ಹಬ್ಬಗಳೇ ಮಾಡೋದು ಸರಿ ಹೋಗುತ್ತೆ. ಈಗ ಏನು ಮಾಡಿ, ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಅವಲಕ್ಕಿನ ಯಾರು ಮಮ್ಮಿ ಉಳಿಸ್ತಾರೆ? ನಾನು ಉಳಿಸ್ತೀನಿ. ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವು ಇವತ್ತೇನು ಮಾಡಿದ್ದೀವಿ ಅಂದರೆ, ಸಾಯಂಕಾಲ ಎಲ್ಲೋ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂತ ಇವಳು ಸರ್ಪ್ರೈಸ್ ಆಗಿ ಇಡಬೇಕು, ಹೇಳ್ಬೇಡ ಅಂತ ಹೇಳಿದಾಳೆ, ಅದಕ್ಕೆ ಹೇಳ್ತಾ ಇಲ್ಲ. ಈಗ ಇದೇ ತುಪ್ಪದಲ್ಲಿ ಇದನ್ನು ಸ್ವಲ್ಪ ಹುರ್ಕೊಳ್ಳಿ ಆಯಿತಾ. ಅಕಸ್ಮಾತ್ ಏನಾದರೂ ತುಪ್ಪ ಖಾಲಿ ಆಗೋಗ್ಬಿಟ್ಟಿದ್ರೆ ಹಾಗಿದ್ರೆ ಅಂಗಡಿಗೆ ಹೋಗಿ ತೊಗೊಬರ್ಬೇಕು. ಅಲ್ಲ, ಇವಾಗ ನಾವು ಫಸ್ಟ್ ಟೈಮ್ ಹಾಕ್ಕೊಂಡಿರ್ತೀವಲ್ವಾ, ಅದು ಖಾಲಿ ಆಗಿದ್ರೂ ಪರವಾಗಿಲ್ಲ. ಅದರಲ್ಲಿ ಬಾಣಲಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಸ್ವಲ್ಪ ಇದನ್ನು ಹುರ್ಕೊಂಡ್ರೆ ಸಾಕು ಆಯಿತಾ. ಇದನ್ನು ಆಮೇಲೆ ಮಿಕ್ಕಿದ್ದನ್ನು ಆಮೇಲೆ ಹಾಕೋಣ. ಹುರ್ಕೊಂಡು ಏನು ಮಾಡ್ತೀರಾ? ಹುರ್ಕೊಂಡು ಇಲ್ಲಿ ನೋಡಿ, ಹಾಲು ಆಲ್ರೆಡಿ ಬಿಸಿ ಮಾಡಿ ಇಟ್ಟಿದ್ದೀನಿ ನಾನು ಆಯಿತಾ. ಇದು ನಾನು 1/4 ಲೀಟ್ರು, ಅರ್ಧ ಲೀಟ್ರ್ ಹಾಲು ಪ್ರಜ್ಞಾಗೆ ಹೇಳಿದ್ದೆ ಬಿಸಿ ಮಾಡು ಅಂತ. ಮಾಡಿ ಇಟ್ಬಿಟ್ಟು ಮೇಲೆ ಹೋಗಿದ್ದಾಳೆ, ಓದ್ಕೋಬೇಕು ಅವಳು. ಈಗ ನಾವು ಇದನ್ನು ಸ್ವಲ್ಪ ಹುರ್ಕೊಂಡು ಆಗಿದ ಮೇಲೆ ಏನು ಮಾಡಿ ಅಂದರೆ, ಇದನ್ನು ಸ್ವಲ್ಪ ಸ್ಲೋ ಮಾಡಿಕೊಂಡು ಆಯಿತಾ, ಸ್ಲೋ ಮಾಡಿ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ, ಇದೇ ಸಿಲಿಂಡರ್ಗೆ ಅದೇ ಸ್ಟೋವ್ಗೆ ಇದನ್ನು ಇಲ್ಲಿ ಹಾಕಿ ಫ್ರೆಂಡ್ಸ್. ಅವಲಕ್ಕಿನೇ ಯಾಕೆ ಮಾಡ್ತಾರೆ ಅಂದರೆ, ಅದು ನಾನು ಹೇಳಬೇಕಾಗಿಲ್ಲ, ಸುಮಾರು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಮ್ಮ ಕೃಷ್ಣ ಅವರ ಬೆಸ್ಟ್ ಫ್ರೆಂಡ್, ದೋಸ್ತ್ ಅಂತಲೂ ಹೇಳ್ಬೋದು. ಅವರು ನಮ್ಮ ಕುಚೇಲ ಅವರು ಮನೆಗೆ ಹೋದಾಗ, ಪ್ಲಸ್ ಅವರು ಆಶ್ರಮದಲ್ಲಿ ಓದ್ಕೋಬೇಕಾದ್ರೂ ಸುಧಮ್ಮ ಯಾವಾಗೂ ಅವಲಕ್ಕಿ ಕೊಡ್ತಾ ಇದ್ರಂತೆ. ಕೃಷ್ಣ ಅದನ್ನು ಸೇವಿಸ್ತಾ ಇದ್ರಂತೆ. ಇದನ್ನ ಟೇಸ್ಟ್ ಎಲ್ಲ ಮಾಡಬಾರ್ದಾ?
ನೈವೇದ್ಯ ಇಡೋಕ್ಕೆ ಮುಂಚೆ ಟೇಸ್ಟ್ ಮಾಡಬಾರ್ದು. ಈಗ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಾಗೆ ಹಾಕ್ಕೊತೀನಿ ಇದನ್ನು ನೋಡಿ. ಸಮ್ಟೈಮ್ಸ್ ಇದು ಮಾಡ್ತೀನಿ, ಮೆಷರ್ಮೆಂಟ್ ಮಾಡಿ ಹಾಕ್ತೀನಿ. ಈಗ ನನಗೆ ಗೊತ್ತಾಗುತ್ತೆ ಇದು ಸ್ವಲ್ಪನೇ ಅಲ್ವಾ ಇರೋದು, ಹಾಗಾಗಿ ಒಂದು ಸ್ವಲ್ಪ ಈಗ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಕರೆಸ್ಕೊತೀಯಾ? ಹಾಂ, ಬೆಲ್ಲ ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಸ್ಟವ್ ಅಂಟಿಸ್ಕೊಳ್ಳಿ. ಅನ್ಸ್ವಿ ಸ್ಟವ್ ಅಂಟ್ಸಕ್ಕೆ ನಮ್ಮ ಮನೇಲಿ ಒಂದು ದೊಡ್ಡ ಸಾಹಸ ಮಾಡಬೇಕು, ಅದು ಈ ನಡುವೆ. ಹಾಂ, ಇದು ಬೆಲ್ಲ ಕರಗಲಿ ಆಯಿತಾ ಫ್ರೆಂಡ್ಸ್. ಆಮೇಲೆ ಉಳಿದಿದ್ದು ಹೇಳ್ತೀನಿ. ಅಷ್ಟೊತ್ತಿಗೆ ನಾನು ಇಲ್ಲಿ ದೇವ್ರ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋದನ್ನ ತೋರಿಸ್ತೀನಿ. ಬನ್ನಿ ಬನ್ನಿ. ಬಂದೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇದು ರೆಗ್ಯುಲರ್ ಆಗಿ ನಮ್ಮ ಮನೆಯಲ್ಲಿರುವಂಥ ಅಯೋಧ್ಯ ರಾಮ, ಇದು ನಮ್ಮ ಸ್ಕೂಲಲ್ಲಿ ಕೊಟ್ಟರು. 2 ವರ್ಷ ಆಯಿತು. ಆಮೇಲೆ ಇದು ನಮ್ಮ ಮನೆಯಲ್ಲಿ ನಾವು ಗೃಹಪ್ರವೇಶ ಮಾಡಿದಾಗ ತೊಗೊಂಡಿದ್ದು ಫೋಟೋ. ಆಮೇಲೆ ನಮ್ಮ ಬಾಬಾ ಮೊದಲಿಂದನೂ ಇದ್ದಾರೆ ನಮ್ಮ ಜೊತೆ. ಮತ್ತು ಹಿಂದುಗಡೆ ಇರೋದು ಕುಮಾತಮ್ಮ ಅಂತ ಒಂದು ದೇವಸ್ಥಾನ, ತಮಿಳ್ನಾಡ್ದು. ಇಲ್ಲಿ ಕಳಶ ನಾನು ಯಾವಾಗೂ ಇಡ್ತೀನಿ, ನೀವು ನೋಡಿರ್ತೀರ ಫೋಟೋಸಲ್ಲಿ, ವೀಡಿಯೋಸಲ್ಲಿ. ಇವರು ಓಂ ಶಕ್ತಿ, ನಿಮ್ಗೆ ಗೊತ್ತು, ನಿಮ್ಮ ಮನೇಲಿ ಇಟ್ಟಿರ್ತೀರ. ಇದು ಸ್ಪೆಷಲ್ ಆಗಿ ಇವತ್ತು ಇಟ್ಟಿದ್ದೀನಿ, ಇಲ್ಲ ಶೋಕೇಸಲ್ಲಿ ಇರುತ್ತೆ. ಆಂಜನೇಯ ನಮ್ಮ ಮನೆ ದೇವರು, ಹಾಗಾಗಿ ಆಂಜನೇಯ ಫೋಟೋ ಬದಲು ನಾನು ಈ ತರ ವಿಗ್ರಹ ತಗೊಂಡಿದ್ದೀನಿ. ಲಕ್ಷ್ಮಿ ನನ್ಗೊಂದ್ಸಲಿ ಬರ್ಡೇಗೆ ನಮ್ಮ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದು, ಅದು ಇದೆ. ಮತ್ತೆ ವೆಂಕಟೇಶ್ವರ, ಖುಷಿ ಪ್ರಜ್ಞಾ ಮೊದಲು ಸ್ವರಭಾರತಿ ಶ್ಲೋಕ ಕ್ಲಾಸ್ ಹೋಗ್ತಾ ಇದ್ರು. ಅವರು ನಾವು ಈ ತರ ಗೃಹಪ್ರವೇಶ ಮಾಡಿದೀವಿ ಅಂತ ಸರ್ಗೆ ಹೇಳ್ಬಿಟ್ಟು ಆಶೀರ್ವಾದ ತಗೊಂಬರೋಣ ಅಂತ ಹೋದಾಗ ಅವ್ರು ನಮ್ಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಲಕ್ಷ್ಮೀ ವೆಂಕಟೇಶ್ವರನೂ ಇದ್ದಾರೆ ಇಲ್ಲಿ. ಇದು ನಮ್ಮ ಸೋಕೇಶಲ್ಲಿ ಇರುತ್ತೆ ಯಾವಾಗೂ. ಜನ್ಮಾಷ್ಟಮಿ ಬಂದಾಗ ಈ ದೇವರಿಗೆ ಸ್ಪೆಷಲ್ಲಾಗಿ ಪೂಜೆ ಮಾಡ್ತೀವಿ. ಈಗ ನಾನು ಇದನ್ನೆಲ್ಲ ತೊಳೆದು ಒರೆಸಿ ಬಟ್ಟೆಯಲ್ಲಿ ಕುಂಕುಮ ಇಟ್ಟಿದ್ದೀನಿ, ಅರಿಶಿನ ಕುಂಕುಮ. ನೋಡಿ ಗೈಸ್, ಏನ್ ಮಾಡಿ ನೀವು ಸ್ವಲ್ಪ ಬಟರ್ ತಗೊಂಡು, ಬೆಣ್ಣೆ ತಗೊಂಡು ಇಲ್ಲಿ ದೇವರಿಗೆ ತಿನ್ಸ್ಬೇಕು, ಆಯ್ತಾ ಫ್ರೆಂಡ್ಸ್? ನೋಡಿ ಆಲ್ರೆಡಿ ತಿಂತಾ ಇದ್ದಾರೆ. ಈ ಕೃಷ್ಣನ್ಗೂ, ಪುಟಾಣಿ ಕೃಷ್ಣನ್ಗೂ ತಿನ್ಸಿ. ಈಗ ನಾನು ಪ್ರಸಾದಕ್ಕೆ ಅಂತ ಇದನ್ನ ಇಟ್ಟಿದ್ದೀನಿ. ಪ್ರಸಾದ ಆದ್ಮೇಲೆ ಇದನ್ನ ಇಡೋಣ ಅಂತ. ಗೈಸ್ ನೋಡಿ, ಆಲ್ರೆಡಿ ಕೃಷ್ಣ ಕಳ್ಳ ಬೆಣ್ಣೆನ ತಿಂತಾ ಇದ್ದಾರೆ. ನನಗೆ ಯಾವಾಗ ಕೊಡ್ತೀರಿ? ನಾನು ಚಿಕ್ಕ ವಯಸ್ಸಲ್ಲಿ ಇರೋವಾಗೆಲ್ಲ ಗೈಸ್ ಬೆಣ್ಣೆ ತಿಂತಾ ಇದ್ದೆ. ಅಂದರೆ ನಾವು ಲೂಡೋ ಎಲ್ಲ ಆಡ್ತಿದ್ವಲ್ವಾ, ಆವಾಗ ಕೃಷ್ಣಗೆ ಹೆಂಗೆ ಪವರ್ ಬರುತ್ತಲ್ವಾ, ಆ ಥರ ನನಗೂ ಇವಾಗ ನಾನು ಬೆಣ್ಣೆ ತಿಂದರೆ ನನಗೂ ಪವರ್ ಬರುತ್ತೆ ಅಂತ ನಾನು ತಿಂತಾ ಇದ್ದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಇರಿ. ನೋಡಿ ಗೈಸ್, ನಾನು ಕೃಷ್ಣ ನಮ್ಮ ಮನೆಗೆ ನಡ್ಕೊಂಡು ಬರೋ ಥರ ನಾನು ಇದನ್ನೆಲ್ಲನೂ ಹಾಕಿದ್ದೀನಿ. ಇವೆಲ್ಲ ನನ್ನ ಪ್ರತಿಭೆ. ಮತ್ತು ನಮ್ಮಮ್ಮ ಇವೆಲ್ಲ ಮಾಡಿರೋದು, ಇದು ನಾವು ಯಾವಾಗಲೂ ಮಾಡ್ತೀವಿ. ನೀವು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ನಮ್ಮ ರಂಗೋಲಿ ತೋರಿಸ್ತೀನಿ ಬನ್ನಿ ಗೈಸ್, ನಮ್ಮ ರಂಗೋಲಿ. ಸೊ ನೋಡಿ, ಇದೇ ನಮ್ಮ ರಂಗೋಲಿ. ಸೊ ಇದೇ ನಮ್ಮ ಇವತ್ತಿನ. ಈಗ ಬೆಲ್ಲದಲ್ಲಿ ಈಗೆಲ್ಲ ಏನು ಮಾಡ್ತಾರಂದ್ರೆ, ಮೊದಲೆಲ್ಲ ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ದಿಲ್ಲ. ಈಗ ಬೆಲ್ಲದಲ್ಲಿ ಮಣ್ಣಿರುತ್ತೆ ಅನ್ನೋದ್ರ ಕಾರಣ ಸೋದಿಸಿ ಇಲ್ಲಿ ಹಾಕ್ತೀವಿ. ಈಗ ನಾನು ಅದನ್ನೇ ಕೆಲಸ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವೆಲ್ಲಾದರೂ ನೋಡ್ಬಿಟ್ವಿ ಅಂದರೆ, ಓ ಬೆಲ್ಲದಲ್ಲಿ ಮಣ್ಣಿರುತ್ತೆ, ಕಸ ಕಡ್ಡಿ ಏನಾದರೂ ಇರ್ಬೋದು, ಹಾಗಾಗಿ ಸೋದಿಸ್ಬೇಕು ಅಂತ ನಮಗೂ ಬಂದುಬಿಟ್ರೆ ಮೈಂಡಲ್ಲಿ, ಗ್ಯಾರಂಟಿ ಸೋದಿಸ್ತೀವಲ್ವ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಬೆಲ್ಲ ಕರಗಿಸ್ಕೊಂಡು, ಇವಾಗ ನಮಗೆ ಗೊತ್ತಾಗುತ್ತಾ ಅದೆಲ್ಲ ಹೀರ್ಕೊಂಡ್ಮೇಲೆ ಕೆಳಗಡೆ ಅದರಲ್ಲಿ ಏನಾದರೂ ಇದೆಯಾ ಇಲ್ವಾ ಅಂತ. ಹೌದು, ಬೆಲ್ಲನೇ ಹಾಕ್ಬೇಕಾ, ಶುಗರು ಹಾಕ್ಬೋದಲ್ಲ? ಶುಗರು ಹಾಕ್ಬೋದು, ಬಟ್ ಆದರೆ ಇದು ಕೃಷ್ಣನಿಗೆ ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದಾಗ, ಯೂಟ್ಯೂಬಲ್ಲೆಲ್ಲ ಫೇಸ್ಬುಕ್ಕಲ್ಲಿ ಒಂದು 2-3 ರೀಲ್ ಬಂತು, ಶಾರ್ಟ್ ವೀಡಿಯೋಸು. ಎಲ್ಲರೂ ಜನ್ಮಾಷ್ಟಮಿ ಹಿಂಗೆ ಪೂಜೆ ಮಾಡಬೇಕು ಅಂತ, ನೈವೇದ್ಯ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸದ್ಯಕ್ಕೆ ಟೈಮ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ನೋಡ್ಕೊಳ್ಳಿ. ಇದು ಇಲ್ಲಿ ಕೆಳಗಡೆ ಬಿದ್ದಿದೆ. ಮಮ್ಮಿ ಇದನ್ನ ದೇವ್ರಿಗೆ ಹಾಕಲ್ಲ ಸದ್ಯಕ್ಕೆ. ನೋಡಿ ಫ್ರೆಂಡ್ಸ್, ನಾನೇನು ಮಾಡ್ತೀನಿ, ಇಲ್ಲಿ ಬೇಯ್ತಾ ಇದೆ, ಸ್ವಲ್ಪ ತಗೊಂಡು ಇಲ್ಲಿ ಹಾಕಿ ಕೃಷ್ಣನ್ಗೆ ಬಿಸಿ ಇದೆ. ಈಗ ಇದಕ್ಕೆ ನಮ್ಮ ಡ್ರೈ ಫ್ರೂಟ್ಸ್ನ ಸೇರಿಸೋಣ ಫ್ರೆಂಡ್ಸ್. ಆಯಿತಾ?
ಹೀಗೆ ಸೇರಿಸ್ಬೇಕಷ್ಟೆ. ಮಿಕ್ಕಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಅದೇ ನಾವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿನ್ನೋದು, ಈಗಲ್ಲ.